ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ನೋಡ್ತೀರಾ ಸರ್ ಸರ್ಕಾರ? ನೋಡಿ, ಯಾರೇ ರಾಜ್ಯದ ಹೊಸ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಅವ್ರಿಗೆ ನಾವೆಲ್ಲ ಶುಭವನ್ನೇ ಕೋರಬೇಕು. ಯಾಕಂದರೆ ಯಾವಾಗಲೂ ನಕಾರಾತ್ಮಕ ಮಾತಾಡದೆ ಇವತ್ತೇನು ನೂತನ ಮುಖ್ಯಮಂತ್ರಿಗಳಾಗಿ ನಾಳೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಯಿದ್ದಾರೆ ಅವರಿಗೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಆದಷ್ಟು ಇನ್ನೇನು 2 ವರ್ಷ ಉಳಿದಿದೆ. ಕರ್ನಾಟಕದಲ್ಲಿ ಕೊನೆಯ ಅವಧಿಯ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಇಷ್ಟರಲ್ಲಿ 2 ವರ್ಷದಲ್ಲಿ ಏನು ಸಾಧ್ಯ ಆದರೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನಾನು ಶುಭ ಹಾರೈಕೆಯನ್ನು ಸಲ್ಲಿಸ್ತೇನೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಿರ್ಬೋದು, ವಿಜೇಂದ್ರಗಾಗಿ ಅಶೋಕಾಗಿ ಲಾಭ ಏನು ನಷ್ಟ ಇದೆ? ಏನು ಅವ್ರಿಗೆ ಕೇಳಬೇಕ್ರಿ ನೀವು. ಅವರಿಗೆ ಲಾಭ ನಷ್ಟ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾಯಿದೆ. ಯಾಕಂದರೆ ಪರಿಣಾಮಕಾರಿಯಾಗಿ ವಿಧಾನಸಭೆಯಲ್ಲಿ ಮತ್ತು ವಿಧಾನಸಭೆ ಹೊರಗೆ ಯಾವುದೇ ರೀತಿ ಕಳೆದ 3 ವರ್ಷಗಳಿಂದ ಜನಪರವಾದಂಥ ಅದನ್ನು ಅಂತಿಮ ನಿರ್ಣಯಕ್ಕೆ ಬರುವ ರೀತಿಯಲ್ಲಿ ಒಂದು ಹೋರಾಟನೂ ಮಾಡಲಿಲ್ಲ. ಮತ್ತು ವಿಧಾನಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಯಾವ ರೀತಿ ಭಾಷಣ ಮಾಡಿದ್ರು, ನೇರವಾಗಿ ಸರ್ಕಾರವನ್ನು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳುವಂಥ ಯಾವುದೇ ರೀತಿಯ ಮಾತುಗಳಲ್ಲಿ ಹರಿತವಾದಂಥದ್ದಿರಲಿಲ್ಲ. ಕೇವಲ ತಮ್ಮ ಪೂಜ್ಯ ತಂದೆಯವರ ಗುಣಗಾನ, ಅವ್ರು ಕೊಟ್ಟಂಥ ಸೈಕಲ್ಲು, ಅವ್ರು ಕೊಟ್ಟಂಥ ಮಹಿಳೆಯರ ಭಾಗ್ಯಲಕ್ಷ್ಮಿ ಬಿಟ್ಟರೆ ಏನೂ ಈ ಸರ್ಕಾರದ ಮೇಲೆ ನೇರವಾಗಿ ಯಾವುದೇ ರೀತಿ ಬಿ ಜೆ ಪಿಯಿಂದ ಒಂದು ರೀತಿ ಸೀರಿಯಸ್ ಆಗಿ ಗಂಭೀರವಾಗಿ ಯಾವುದೇ ವಿಷಯಗಳನ್ನು ತಾರ್ಕಿಕ ಅಂತ್ಯಕ್ಕೆ ಒಯ್ಯಲಾರದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇದು ಸಾಕಷ್ಟು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸತ್ತಿದೆ ಅನ್ನುವಂಥ ಒಂದು ಜನರ ಭಾವನೆ ಬರೋ ಮುಂದೆ ಮತ್ತು ಇವ್ರ ಸಾಧನೆ ಏನು? ಈ ಸಾಧನೆ ಇರುವುದರಿಂದ ಕರ್ನಾಟಕದಲ್ಲಿ ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ವಿಫಲ ಆಗಿದೆ ಅನ್ನೋಂಥ ಕಟು ಟೀಕೆಗೆ ಇವತ್ತು ಒಳಗಾಗಿದೆ. ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಬರ್ತಾ ಇದೆ.